ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಮಾಡೋಣ ಸರ್. ಇನ್ನ ಇವಾಗ ತಾನೇ ಫಸ್ಟ್ ಡೆಬ್ಯೂ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು. ಸೊ ಡೆಫಿನೆಟ್ಲಿ ಎಲ್ಲ ಬೇರೆ ಬೇರೆ ರೋಲ್ಸ್ ಗಳು ಬರುತ್ತೆ, ಮಾಡೋಣ ಅವಾಗ. ಬಟ್ ಕತೆಗೆ ಏನಿದೆ ಅದನ್ನ ಖಂಡಿತ ನಾನು ಸ್ಯಾಟಿಸ್ಫೈ ಮಾಡ್ತೀನಿ ಸರ್. ಯಾಕಂದ್ರೆ ನನ್ಗೆ ಸ್ಕ್ರಿಪ್ಟ್ ತುಂಬಾ ಇಂಪಾರ್ಟೆಂಟ್. ಯಾವತ್ತೂ ಅಷ್ಟು ಸ್ಕ್ರಿಪ್ಟ್ ಆಗ್ದೇನೆ ನಾನು ಯಾರ ಹತ್ರನೂ ಹೋಗಲ್ಲ. ಫಸ್ಟ್ ಒಂದು 6 months ನಾನು ಸ್ಕ್ರಿಪ್ಟ್ ಅಲ್ಲಿ ಕೂತ್ಕೊಂತೀನಿ. ಸ್ಕ್ರಿಪ್ಟ್ ಬಿಗಿಯಾಗಿ ಎಲ್ಲ ಚೆನ್ನಾಗಿ ಆದ್ಮೇಲೆ ನಾನು ಖಂಡಿತ ಹೊರಗಡೆ ಬರ್ತೀನಿ. ಆಮೇಲೆ ನನ್ನ ಜೊತೆಗೆ ಸಾಥ್ ಕೊಟ್ಟು ಮ್ಯೂಸಿಕ್ ಡೈರೆಕ್ಟರ್ ಬಂದು ಮಾರ್ಟಿನ್ ಕ್ಲೆಮೆಂಟ್ ಅಂತ ಅವ್ರು ಚೆನ್ನೈ ಅವರು. ಸೊ ಆಲ್ರೆಡಿ ಒಂದು 70-80 ಸಾಂಗ್ ಮಾಡಿದ್ದಾರೆ ಅವರು, ಚೆನ್ನೈ ಅವರು. ಬಟ್ ಕನ್ನಡನೂ ಬರುತ್ತೆ ಅವ್ರಿಗೆ. ಸೊ ಅವರು ನನ್ಗೆ ಒಂದು ಒಳ್ಳೆ ಸಾಥ್ ಕೊಟ್ಟರು. ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಸಿನಿಮಾಗೆ. ಸೊ ಎಲ್ಲ ಸೇರಿ ಒಂದು ಚೆನ್ನಾಗಿ ಬಂದಿದೆ. ಮತ್ತೆ ಮ್ಯಾಥ್ಯೂ ರಾಜನ್ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೊ ಕತೆಗೆ ಪ್ರತಿಯೊಂದು ಡಿಸ್ಕಷನ್ ಮಾಡಿ, ನಾನು ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮನ್ ಎಲ್ಲ ಡಿಸ್ಕಷನ್ ಮಾಡಿ ನಾವು ಮುಂದಕ್ಕೆ ಹೋಗಿರೋದು ಪಿಕ್ಚರೈಸೇಷನ್. ಹೌದು ಸರ್, ಪ್ರತಿಯೊಬ್ಬ ಮನುಷ್ಯನ ರಾಬಿನ್ ಹುಡ್. ಅಂದ್ರೆ ಒಂದು ಅಸಹಾಯಕರಿಗೆ ಒಂದು ಸಹಾಯ ಮಾಡೋದೇ ರಾಬಿನ್ ಹುಡ್ ವ್ಯಕ್ತಿತ್ವ. ನೋ ನಾಟ್ ಜಸ್ಟ್ ದಟ್. ಇನ್ನ ಬೇರೆ ಬೇರೆ ಸೀಕ್ವೆನ್ಸಸ್ ಇದೆ. ಆಕ್ಚುಲಿ ಅವರು ಏನೇ ಕೆಲಸ ಮಾಡಿದ್ರು ಅದು ಒಳ್ಳೆ ಇಂಟೆನ್ಷನ್ ಇಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ದರೋಡೆಕೋರ ಆಗಲ್ಲ. ಅಮ್ಮ ಆಕ್ಚುಲಿ ಅದು ಒಂದ್ ಲೈನ್ ಹೇಳ್ತೀನಿ. ತಾಯಿ ಮಗನ ಗಾಂಧಿ ತರ ಬೆಳೆಸ್ತಾರೆ. ತಾಯಿ ಮಗನ್ ಹೇಳ್ತಾರೆ, ನಿಮ್ಮಪ್ಪನು ಗಾಂಧಿ ತರನೇ ಇದ್ರು, ಅದಕ್ಕೆ ನೀನ್ ಗಾಂಧಿ ಅಂತ ಹೆಸರಿಟ್ಟಿದೀನಿ ಅಂತ. ಬಟ್ ಅವ್ಳು ಸುಳ್ಳು ಹೇಳಿರ್ತಾಳೆ. ಅವ್ರ ಅಪ್ಪ ಬಂದು ಒಬ್ಬ ದರೋಡೆಕೋರ ಮಗ ಏನು. ಸೊ ಆದ್ರೆ ಅವನಿಗೆ ಗೊತ್ತಾಗುತ್ತೆ ಅಮ್ಮ ಸುಳ್ಳು ಹೇಳಿದ್ರು ಅಂತ. ಅವಾಗ ಅಮ್ಮನ್ ಕೇಳ್ತಾನೆ, ನೀನ್ ಯಾಕಮ್ಮ ನನ್ಗೆ ಈ ತರ ಗಾಂಧಿ ತರ ಬೆಳೆಸ್ತೆ, ನನಗೆ ಗಾಂಧಿ ಅಂತ ಹೆಸರಿಟ್ಟೆ, ನನಗೆ ಎಲ್ಲರೂ ಆಡ್ಕೊಂತಾರೆ, ಬೇಡ್ತಾರೆ, ಇದ್ ಮಾಡ್ತಾರೆ, ಆದ್ರೆ ನನ್ಗೆ ಯಾಕೆ ಈ ತರ ಬೆಳೆಸಿದ್ಯಾ? ಅವಾಗ ಅವ್ರು ಹೇಳ್ತಾರೆ, ಗಾಂಧಿ ವ್ಯಕ್ತಿತ್ವ ತುಂಬಾ ದೊಡ್ಡ ವ್ಯಕ್ತಿತ್ವ. ಸ್ವಾತಂತ್ರ್ಯ ಬಂದಿದ್ದೆ ಗಾಂಧಿ ಅವರಿಂದ. ಎಷ್ಟೋ ಜನ ಹೋರಾಡಿದ್ರು, ಬಟ್ ಆದ್ರೆ ಎಲ್ಲಾರ ಜೊತೆ ನೆಗೋಷಿಯೇಟ್ ಮಾಡಿ ಒಂದು ನಾನ್ ವೈಲೆನ್ಸ್ ಇಂದ ಸಮಾಜಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟಿರೋದೇ ಗಾಂಧೀಜಿ ಅವರು. ಅವ್ರ ಹೆಸರು ಬಗ್ಗೆ ಯಾರು ಏನ್ ಮಾತಾಡೋದು ಪರವಾಗಿಲ್ಲ, ನಿನಗೆ ನಾನು ಇದೇನೇ ಹೆಸರಿಡ್ಬೇಕು, ನೀನ್ ಇದೇ ತರ ಇರ್ಬೇಕು ಅಂತಾನೆ ನಾನು ಬೆಳೆಸ್ತೆ ಅಂತ ಹೇಳ್ತಾರೆ. ಅವಾಗ ಹೀರೋ ಹೇಳ್ತಾನೆ, ಓಕೆ ಅಮ್ಮ, ನೀನ್ ಇಟ್ಟಿರೋದು ಓಕೆ, ನೀನ್ ಬೆಳೆಸಿರೋದು ಓಕೆ, ಬಟ್ ಈ ಕಲಿಯುಗದಲ್ಲಿ ನಾನ್ ಗಾಂಧಿ ತರ ಇರಕ್ ಆಗಲ್ಲ. ಆದ್ರೂನು ನಾನು ನಮ್ಮ ತಂದೆ ಸಮಾಜ ಕೊಂದ್ರು ನಾನು ನಮ್ಮ ತಂದೆ ತರ ಆಗ್ದೇನೆ ನಾನು ಜನಗಳಿಗೆ ಹೆಲ್ಪ್ ಮಾಡಿ ಸಮಾಜಕ್ಕೆ ಒಳ್ಳೇದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ದಾರಿ ಹಿಡಿತಾನೆ ತಾಯಿ ಆಶೀರ್ವಾದದಲ್ಲಿ. ಅದಾದ್ಮೇಲೆ ಅವನು ಆ ದಾರಿ ಹೋದಾಗ, ರಾಬಿನ್ ಹುಡ್ ಆಗಿ ದಾರಿ ಹೋದಾಗ ತುಂಬಾ ಅಡಚಣೆಗಳು ಬರ್ತವೆ. ಪೊಲಿಟಿಷಿಯನ್ಸ್ ಮತ್ತೆ ಗವರ್ಮೆಂಟ್, ಪೊಲೀಸು, ಎವ್ರಿಬಡಿ ಇಸ್ ಬಿಹೈಂಡ್ ಹಿಮ್ ಬಿಕಾಸ್ ಹಿ ಇಸ್ ಡೂಯಿಂಗ್ ವರ್ಕ್ಸ್ ಯಾವ ಗವರ್ಮೆಂಟ್ ಮಾಡ್ತಾ ಇಲ್ಲ, ಯಾವ ಲಾನು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ ಅಂತ ಒಳ್ಳೊಳ್ಳೆ ಕೆಲಸಗಳು ಅವ್ನು ಮಾಡ್ತಾನೆ. ಸೊ ಅವಾಗ ಅವನ್ನ ಜನಗಳು ರಾಬಿನ್ ಹುಡ್ ಮಾಡ್ತಾರೆ. ಅವ್ನು ಸ್ಟಿಲ್ ಗಾಂಧಿನೇ. ಮೇಡಮ್ ಒಂದು ಅಡ್ವೊಕೇಟ್ ರೋಲ್ ಮಾಡಿದ್ದಾರೆ, ಮಧುವಂತಿ ಮೇಡಮ್. ಅವ್ರು ಬಂದು ಅಡ್ವೊಕೇಟ್ ಆಗಿ ಬಂದಾಗ್ಲೂ ಅಷ್ಟೇ ಎಷ್ಟೋ ಜನ ಕ್ವಶನ್ ಮಾಡ್ತಾರೆ, ನೀವ್ ಯಾಕೆ ಮೇಡಮ್ ಈ ದರೋಡೆ ಪರವಾಗಿ ನೀವು ನಿಂತ್ಕೊಂಡು ವಾದ ಮಾಡ್ತೀರಾ ಅಂತ. ಅವಾಗ ಅವ್ರು ಹೇಳ್ತಾರೆ, ನಾನ್ ಬಂದಿರೋದು ರಾಬಿನ್ ಹುಡ್ಗೋಸ್ಕರ ಅಲ್ಲ, ನಾನ್ ಬಂದಿರೋದು ಒಬ್ಬ ಗಾಂಧಿ ಅಂತ ಹೆಸರಿಟ್ಟಿದ್ದ ಒಂದು ತಾಯಿ, ಆ ಗಾಂಧಿ ಅನ್ನೋ ಹೆಸರಿಗೆ ಕಪ್ಚುಕ್ಕಿ ಬರಬಾರ್ದು ಅಂತ ನಾನು ಅವ್ನ ಜೊತೆ ವಾದ ಮಾಡಕ್ ಬಂದಿರೋದು ಅಂತ ಈ ಟೀಸರ್ ಅಲ್ಲಿ ನೀವು ನೋಡ್ತೀರಾ. ಸೊ ಅದನ್ನ ಹೇಳ್ತಾರೆ ಅವರು. ಸೊ ಆಕ್ಚುಲಿ ಟೀಸರ್ ಬೇಸಿಕಲಿ ಇಟ್ಸ್ ನಾಟ್ ಜಸ್ಟ್ ಟು ಬಿಲ್ಡ್ ಅಪ್ ಅವ್ರು ಏನೋ ಬ್ಲೋ ಮಾಡ್ಬೇಕಂತ ನಾನು ಅನ್ಕೊಂಡಿಲ್ಲ. ಟೀಸರ್ ಇಸ್ ಬೇಸಿಕಲಿ ನಾವು ಆಡಿಯನ್ಸ್ ಗೆ ಸರ್ ಹೇಳ್ದಂಗೆ ಒಂದು ಟೀಸ್ ಮಾಡ್ತಾ ಇದೀವಿ, ನೋಡಿ ಈ ತರ ಇದೆ ನಮ್ ಕತೆ, ಈ ತರ ಒಂದು ಫಸ್ಟ್ ಲುಕ್ ಇದೆ, ಈ ತರ ಒಂದಿದೆ ಕಥೆನ ನಾವು ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡಿದೀವಿ ಈ ಟೀಸರ್ ಅಲ್ಲಿ. ಇನ್ನು ಮುಂದೆ ನೆಕ್ಸ್ಟ್ ಆಡಿಯೋ, ಮ್ಯೂಸಿಕ್ ಆಗಿರ್ಬೋದು, 5 ಹಾಡಿದೆ ಈ ಸಿನಿಮಾದಲ್ಲಿ, 4 ಫೈಟ್ ಇದೆ, ಆಮೇಲೆ ಎಕ್ಸ್ಟ್ರಾರ್ಡಿನರಿ ಚೇಸಿಂಗ್ ಸೀಕ್ವೆನ್ಸಸ್ ಇದೆ, ರಾಬರಿ ಸೀಕ್ವೆನ್ಸಸ್ ಇದೆ, ತುಂಬಾ ಇನ್ಸ್ಪೈರ್ ಮಾಡುವಂತ ಸೀನ್ ಸೀಕ್ವೆನ್ಸಸ್ ಗಳು ಈ ಸಿನಿಮಾದಲ್ಲಿದೆ. ಸೊ ಪ್ರತಿಯೊಂದು ನಾವು ನೀಟಾಗಿ ಪ್ಲಾನ್ ಮಾಡಿದೀವಿ. ಸೊ ಇನ್ನು ಹಲವಾರು ಕೆಲವು CG ವರ್ಕ್ಗಳು, VFX ವರ್ಕ್ಗಳು ತುಂಬಾ ಇದೆ. ಅದನ್ನೆಲ್ಲ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದೀವಿ. ಸೊ ಎಲ್ರಿಗೂ ನಿಜವಾಗ್ಲೂ ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಅಂತ ಅನ್ಸುತ್ತೆ ಈ ಸಿನಿಮಾ ನೀವು ನೋಡ್ಬೇಕಾದ್ರೆ. ಇದು ಬರೀ ಒಂದು ಸಿನಿಮಾ ಅನ್ನೋದಕ್ಕಿಂತ ಒಂದೊಂದು ಸೀನ್ಗಳು ಆಲ್ಮೋಸ್ಟ್ ಒಂದು 10 or 15 ಸೀನ್ಸ್ ತುಂಬಾ ಇನ್ಸ್ಪೈರ್ ಮಾಡುತ್ತೆ ಪ್ರತಿಯೊಬ್ಬರಿಗೂ. ಸೊ ಅದಕ್ಕೆ ನಾವು ಹೇಳಿದ್ವಿ, ಇದು ತುಂಬಾ ಇನ್ಸ್ಪೈರ್ ಮಾಡುವಂತ ಒಂದು ಸಿನಿಮಾ. ಮೆಸೇಜ್ ಅನ್ನೋದಕ್ಕಿಂತ ಇನ್ಸ್ಪೈರ್ ಅಂತ ಹೇಳ್ಬೋದು.